ನೋಡಿ, ಇವಾಗ ತಿಳಿಸೋದೇನೆಂದರೆ, ಇವಾಗ ವಿಶೇಷ ಆಯುಕ್ತರು ಮತ್ತು ಮುರಳೀಧವರು ಸ್ಪೆಷಲ್ ಇದಕ್ಕೆ ಸಂಬಂಧಪಟ್ಟ ಉಪ ಆಯುಕ್ತರು ಇವತ್ತು ಸಭೆ ಕರೆದ್ರು. ಗಾಡಿ ತೊಗೊಂಡಿರೋ ಬಂದಿದ್ರು. ನೋಡಿ, ಗಾಡಿ ಈ ಗಾಡಿ ಬರೋದಿಲ್ಲ. ಈ ವೆಂಡಿಂಗ್ ವಾಹನ ಅಂದರೆ ಇದಕ್ಕೆ ರಿಜಿಸ್ಟ್ರೇಷನ್ ಆಗೋದಿಲ್ಲ. ಮತ್ತು ನೀವು ರಿಯಾಯಿತಿ 1.5 ಲಕ್ಷ ಅಂತ ಹೇಳ್ತಾರೆ. ಆಮೇಲೆ ರಿಯಾಯಿತಿನೂ ಸಿಗೋದಿಲ್ಲ. ಬಜಾಜ್ ಅವ್ರು ಏನು ಮಾಡ್ತಾರೆ ಅಂದರೆ, ಇದು ನಿಮ್ಗೆ ಇದೇ ಗಾಡಿ ತೊಗೊಳ್ಳಿ ಅಂತೇಳಿ ಗಾಡಿ ಕೊಟ್ಬಿಡ್ತಾರೆ. 2,000, 50,000, 25,000 ಹಿಂಗೆ ಅಮೌಂಟ್ ಕಟ್ಸ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಈ ಗಾಡಿಗೆ ನಿಮ್ಗೆ ಅಪ್ರೂವಲ್ ಆಗೋದಿಲ್ಲ. ಇವಾಗ ಖುದ್ದಾಗಿ ಕಮಿಷನರೇ ಬಂದು ಭೇಟಿ ಮಾಡಿದ್ದಾರೆ, ಗಾಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಬನ್ನಿ. ಇದಕ್ಕೆ ತರಕಾರಿ ಈ ಥರ ಗಾಡಿ ಸಿಗೋದಿಲ್ಲ, ಅಪ್ರೂವಲ್ ಆಗೋಲ್ಲ. ತರಕಾರಿ ಗಾಡಿಗೆ ತರಕಾರಿ ಹಾಕ್ಕೊಡ್ಬೇಕು, ಫುಡ್ ಗಾಡಿಗೆ ಫುಡ್ ಥರ ಹಾಕ್ಕೊಡ್ಬೇಕು, ಬಟ್ಟೆಗೆ ಬಟ್ಟೆ ಥರ ಹಾಕ್ಕೊಡ್ಬೇಕು. ಇದು ನೋಡಿ, ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ, ಇಂಜಿನ್ ಇದೆ. ಇದು ಹಣ ಸ್ಯಾಂಕ್ಷನ್ ಆಗೋದಿಲ್ಲ. EVನೇ ಹೇಳ್ಬೋದು. EVC ನೋಡಿ, ಈ ವೆಂಡಿಂಗ್ ವಾಹನಕ್ಕೆ ಮಾತ್ರ ಹಣ ಸ್ಯಾಂಕ್ಷನ್ ಆಗುತ್ತೆ. RTOದವರು ಆ್ಯಡ್ ಮಾಡಿ ನಿಮ್ಮ ನಂಬರ್ ಎಲೆಕ್ಟ್ ಮಾಡ್ತಾರೆ. ಇದಕ್ಕೆ ಆಯಿತು ಅಂದರೆ ನಾಳೆ ದಿನ ನೀವೇ ಮೋಸ ಹೋಗ್ಬೇಡಿ. ಇದು ಇನ್ನೂ ವರ್ಕ್ ಆರ್ಡ್ರೇ ಕೊಟ್ಟಿಲ್ಲ ಬಜಾಜ್ ಅವ್ರಿಗೆ. ವರ್ಕ್ ಆರ್ಡ್ರ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರಿಗೂ ಫೋನ್ ಮಾಡಿ ಆರ್ಡ್ರ್ ಬಂದಿದೆ ಅಂತ ಹೇಳ್ತಾರೆ. ಬೆಂಗಳೂರು ನಗರದಲ್ಲಿ ನಾಯಂಡಹಳ್ಳಿ ಯಾರ್ಯಾರು ನೀವು ಹಣ ಕಟ್ಟಿದ್ರೋ, ಇವಾಗ ಅವರು ಹೇಳಿದ್ದಾರೆ, ಕಮಿಷನರ್ ಹೇಳಿದ್ದಾರೆ, ಗಾಡಿ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ 800 ಆಗಿರ್ಬೋದು, ಆಮೇಲೆ ಬೇರೆ ಕಡೆ ಈ ವೆಂಡಿಂಗ್ ವಾಹನ ಅಂತ ಹೇಳಿದರೆ ಅದಕ್ಕೆ ಮಾತ್ರ ಆದ್ಯತೆ ಇದೆ. ಬೇರೆ ಗಾಡಿಗೆ ನಿಮಗೆ ಹಣ ಸಿಗೋದಿಲ್ಲ, ಕಟ್ಟಾಗುತ್ತೆ, ರಿಜಿಸ್ಟ್ರೇಷನ್ ಆಗಲ್ಲ. ಇದು ಮತ್ತು ಸರ್ಕಾರ ಮತ್ತು BJP ವತಿಯಿಂದ ರಿಜಿಸ್ಟರ್ ಆಗಬೇಕು, ನಂಬರೆಲ್ಲ ಹಾಕಬೇಕು. ಈ ಥರ ಯಾರೂ ಮೋಸ ಹೋಗಬೇಡಿ. ಹೆಚ್ಚಿನ ಮಾಹಿತಿಗಾಗಿ ರಂಗಸ್ವಾಮಿ ಸಂಪರ್ಕ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ. 9845637421. ಗಾಡಿ ಯಾರು ತೊಗೊಂಡಿದ್ರೆ ವಾಪಸ್ ತೊಗೊಂಡು ಅದಕ್ಕೆ ಗಾಡಿ ಕೊಟ್ಟರೆ ಈ ವೆಂಡಿಂಗ್ ಕೊಡಲಿ, ತರಕಾರಿಗೆಲ್ಲ ಪ್ಲಾಂಟ್ ಹಾಕ್ಕೊಂಡು ಅದೆಲ್ಲ ಮಾಡಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. BBMPಯಿಂದ ನಮಗೆ ಗಾಡಿ ಅಲರ್ಟ್ ಆಗಿದೆ ಅಂದರು. ಬಜಾಜ್ ಶೋರೂಮ್ಗೆ ನಮಗೆ ಫೋನ್ ಮಾಡಿದ್ರು, ನಿಮ್ಮ ಹೆಸರಲ್ಲಿ ಗಾಡಿ ಕೊಡ್ತಾ ಇದ್ದೀವಿ ಬಂದು ತೊಗೊಂಡೋಗಿ ಅಂತ. ಅದಕ್ಕೆ ನಾವು ಹೋಗಿ ವಿಚಾರಿಸಿದ್ವಿ. ಮೊದಲೇ 2,000 ಕಟ್ಟಿಸ್ಕೊಂಡು ಇವಾಗ 32,000 ಕಟ್ಟಿ ಲೋನ್ ಹಾಕ್ಕೊಡ್ತೀವಿ ಅಂದರು. ಅದ್ರ ಮೇಲೆ ನಮ್ಗೆ ಈ ಥರ ಗಾಡಿಗಳು ಕೊಡ್ತಾ ಇದ್ದಾರೆ. ಇವಾಗ ಏನು ಹೇಳಿದ್ರು ಅವ್ರು? ಹೇಳಿ, ಕಮಿಷನರ್ ಏನು ಹೇಳಿದ್ರು ಹೇಳಿ. ಅವರು ಈ ಥರ ಗಾಡಿಗಳೆಲ್ಲ ಕೊಡೋದು ನಾವು ಬೇರೆ ಗಾಡಿಗಳು, ಅದಕ್ಕೆ ಅಂತಲೇ EV ವೆಂಡಿಂಗ್ ಅಂತ ಗಾಡಿಗಳಿದ್ದಾವೆ, ಆ ಥರ ಗಾಡಿಗಳು ಕೊಡೋದು ಈ ಥರದ್ದು ಅಲ್ಲ ಅಂತ ಹೇಳಿದ್ದಾರೆ ಅವರು. ಮುಂದಕ್ಕೆ ಏನಾಗುತ್ತೆ ನೋಡ್ಬೋದು. ಹೇಳಿ, ನೀವು ಮಾತಾಡಮ್ಮ. ನೀವು ಏನಿದೆ ಹೇಳೋ, ಕಮಿಷನರ್ ಹೇಳಿದ್ರು. ಏನೈತೆ ಅಂತ ಹೇಳಿ. ಗಾಡಿ ಇನ್ನು ಮುಂದೆ ಯಾರು ಬಜಾಜ್ಗೆ ಹೋಗಿ ತೊಗೋಬೇಡಿ. ಈ ವೆಂಡಿಂಗ್ ವಾಹನ ಅದೆಲ್ಲ ತರಕಾರಿಗೆ ಹಾಕ್ಕೊಡ್ಬೇಕು. ಈ ಥರ ಲಗೇಜ್ ಆಟೋ ಥರ ಬರೋದಿಲ್ಲ. ಅಲ್ಲಿ ಏನು ಹೇಳಿದ್ರು ಅದನ್ನೇ ಮಾತಾಡಿ ಓಪನ್ ಆಗಿ. ಅಲ್ಲಿ ಏನು ನೋಡಿದ್ರು, ಈ ಥರ ಲಗೇಜ್ ಆಟೋಗಳನ್ನೆಲ್ಲ ತೊಗೊಳಂಗಿಲ್ಲ. BBMPಯಿಂದ ಏನು ಆರ್ಡ್ರ್ ಆಗಿದೆಯೋ ಅದೇ ಥರದ ಗಾಡಿಗಳನ್ನೇ ನಾವು ತೊಗೋಬೇಕಾಗಿರೋದು. ಈ ಥರ ಗಾಡಿಗಳನ್ನ ಯಾರು ಮುಂದಕ್ಕೆ ತೊಗೋಬೇಡಿ, ನೋಡ್ಕೊಂಡು ತೊಗೊಳ್ಳಿ. ಸಬ್ಸಿಡಿ ಅಮೌಂಟು ಅಂತ ಹೇಳಿ ಅರ್ಧಕ್ಕರ್ಧ ಅಂತ ಹೇಳಿ ನಮಗೆ ಕರೆದ್ರು ಅವರು. ಆದರೆ ಅರ್ಧಕ್ಕರ್ಧ ಅದು ಸಿಗ್ತಾ ಇಲ್ಲ. ಮುಂದಕ್ಕೆ ನೋಡೋಣ ಏನು ಮಾಡ್ತಾರೆ ಅಂತ. ನಾವಂತೂ ಮೋಸ ಹೋಗಿದ್ದೀವಿ. ಇನ್ಮೇಲೆ ಯಾರು ಈ ಥರ ಮೋಸ ಹೋಗಬೇಡಿ. ಅಲ್ಲಿ ಏನಿದೆ ಅದನ್ನು ಹೋಗಿ ವಿಚಾರಿಸಿ, ಅಲ್ಲೂ ವಿಚಾರಿಸಿ. ಈ ಕಡೆಯಿಂದ ನಮಗೆ ಫೋನಲ್ಲಿ ಏನು ಬರ್ತಾವೋ ಮೆಸೇಜ್ಗಳು ಅವು ನೋಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ಇನ್ನೊಬ್ರನ್ನ ಕೇಳಿ ವಿಚಾರಿಸ್ಬಿಟ್ಟು ಮುಂದುವರಿ. ನಮಸ್ಕಾರ. ಇವತ್ತು ನಾನು ನಿನ್ನೆ ಹೇಳಿರ್ತಕ್ಕಂಥ ಏನು ವಾಹನಗಳ ಬಗ್ಗೆ, ಈ ಬಜಾಜ್ ಶೋರೂಮರು ಗಾಡಿಯನ್ನು ಲಗೇಜ್ ಆಟೋವನ್ನು ಆ ಥರ ಗಾಡಿ ಕೊಡೋಕ್ಕೆ ಬರೋದಿಲ್ಲ. ಇವತ್ತು ವಿಶೇಷ ಆಯುಕ್ತರು ಮತ್ತು ಮುರಳೀಧವರು ಆ ಗಾಡಿಯನ್ನು ನೋಡಿದ್ದಾರೆ. ಮುರಳೀಧವರು ಬಂದು ಚೆಕ್ ಮಾಡಿದ್ದಾರೆ. ಕೆಳಗಡೆ MG ರೋಡಲ್ಲಿರ್ತಕ್ಕಂಥ ಕೆಳಗಡೆ ಬಂದು ಗಾಡಿಗಳನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಈ ಗಾಡಿಗೆ ನಾವು ಕೊಡೋಕ್ಕೆ ಬರೋದಿಲ್ಲ, ನಿಮ್ಮ ದುಡ್ಡನ್ನು ವಾಪಸ್ ಇಸ್ಕೊಳ್ಳಿ ಅಂತೇಳಿ ಬಜಾಜ್ ಶೋರೂಮ್ ಅವ್ರಿಗೆ ಅಲ್ಲಿ ಬಂದಿರತಕ್ಕಂಥ ಯಾರ್ಯಾರು ಬುಕ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ತಿಳಿಸಿದ್ದಾರೆ. ಮತ್ತು RTO ಆಫೀಸಿಂದ ನಿಮಗೆ ಗಾಡಿ ಬರಬೇಕಾದ್ರೆ ತರಕಾರಿಗೆ ಸ್ಟ್ಯಾಂಡ್ ಇರಬೇಕು, ಫುಡ್ಡರ್ಗೆ ಬೇರೆ ಅದೇ ರೀತಿ ಇರಬೇಕು. ಏನು ಅವತ್ತು ಟೆಂಡರ್ ಕೊಟ್ಟಿರ್ತಕ್ಕಂಥ ಗಾಡಿಗಳನ್ನು ಅದೇ ರೀತಿ ಇರಬೇಕು. ಹಣ್ಣಿಗೆ ಯಾವ ಥರ ಇರಬೇಕು. ಲಗೇಜ್ ಅಪ್ಪೆ ಗಾಡಿ ಬರೋದಿಲ್ಲ, ನಿಮಗೆ ರಿಯಾಯಿತಿ 1.5 ಲಕ್ಷ ಸಿಗೋದಿಲ್ಲ. ಇವತ್ತು ಅವರಿಗೆ ವರ್ಕ್ ಆರ್ಡ್ರ್ ಕಾಪಿ ಆ ವರ್ಕ್ ಆರ್ಡ್ರ್ ಕಾಪಿನೇ ಕೊಟ್ಟಿಲ್ಲ. ಯಾರಿಗೆ? ಬಜಾಜ್ ಶೋರೂಮ್ ಅವರಿಗೆ. ಯಾರು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಇನ್ನೊಂದು ಕಡೆ ಎಲ್ಲಿ ಈ ಥರ ಪೆಟ್ರೋಲು, ಡೀಸೆಲು, CNG ಗಾಡಿಗಳಿದ್ದರೆ ನಿಮಗೆ 1.5 ಲಕ್ಷ ರಿಯಾಯಿತಿ ಸಿಗೋದಿಲ್ಲ. ಈಗಾಗಲೇ 35,000, 50,000, 80,000, 1 ಲಕ್ಷವರೆಗೂ ದುಡ್ಡು ಕಟ್ಟಿದ್ದಾರೆ. ಇವತ್ತು 1 ಲಕ್ಷ ದುಡ್ಡು ಕಟ್ಟಿರೋರು ಬಂದಿದ್ದಾರೆ. ಅವರು ದುಡ್ಡು ವಾಪಸ್ ಇಸ್ಕೊಳ್ಳೋಕ್ಕೆ ಹೇಳಿದ್ದೀವಿ. ಆ ದುಡ್ಡು ಅವರು ಹೇಳಿದ್ದಾರೆ, ಆಯುಕ್ತರು ಹೇಳಿದ್ದಾರೆ. ನಾವು ಅದಕ್ಕೆ ಮುಂಚೆ ಮಾತಾಡಿದಾಗ ವೆಂಕಟಾಚಲಪತಿಯವರು ವಿಶೇಷ ಆಯುಕ್ತರು ಅವರು ತಿಳಿಸಿದ್ದಾರೆ.
ಮತ್ತು ಮುರಳಿದವರು ಈ ಗಾಡಿಗೆ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಸಹಿತ ಹೇಳಿದ್ದಾರೆ. ವರ್ಕ್ ಆರ್ಡ್ರು ಅವ್ರಿಗೆ ಕೊಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ತಾವು ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ನೀವು ಗಾಡಿ ತೊಗೊಂಡಿದ್ದೆಲ್ಲ ಓಡಿಸಿ, ನಿಮ್ಮ ನಂಬರ್ನು ಕೊಟ್ಟಿದ್ದಾರೆ. ಯಾರು ನಿಮ್ಗೆ OTP ಬಂದಿದೆ, OTP ನಂಬರು ಹೇಳಕ್ಕೆ ಹೋಗಬೇಡಿ. ನಿಮಗೆ ಬಜಾಜಿಂದ ಫೈನಾನ್ಸ್ ಆಗಿದೆ, ಅವರೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಡ್ಲಿ. ಅವರಿಗೆ ಈ ವೆಂಡಿಂಗ್ ವಾಹನ ಥರ ತರಕಾರಿಗೆ, ಹಣ್ಣಿಗೆ ಯಾವ ರೀತಿ ಇದೆ ಅದೇ ಥರ ಮಾಡಿಕೊಡ್ಬೇಕು. ಯಾರು ನೀವು ಅಪ್ಪೆ ಗಾಡಿ ಥರ ತೊಗೊಂಡ್ರೆ ಅದಕ್ಕೆ ಬರೋದಿಲ್ಲ, ಅದು ಗಾಡಿ ನಿಮಗೆ ರಿಯಾಯಿತಿ ಸಿಗೋದಿಲ್ಲ. ನೀವು ಯಾರು ಹೋಗಿ ದುಡ್ಡು ಕಟ್ಟಿರ್ತಕ್ಕಂಥವ್ರು ಸ್ಟಾಪ್ ಮಾಡಿ ಅದನ್ನು ವ್ಯವಸ್ಥಿತ ಆದಮೇಲೆ ಅವರು ನಿಮಗೆ ರಿಜಿಸ್ಟ್ರು ಆಗೋದಿಲ್ಲ, ಅದು ತಿಳಿಸಿದ್ದಾರೆ. ಮತ್ತು ಇವಾಗ RTO ಆಫೀಸವರು ಬಂದಿದ್ದಾರೆ. RTO ಆಫೀಸ್ ರಿಜಿಸ್ಟರ್ ಮಾಡತಕ್ಕಂಥ RTO ಆಫೀಸವರು ಬಂದಿದ್ದರು. ಮತ್ತು ವೆಂಕಟಾಚಲಪತಿಯವರು ಆ ಪಾಪ ನೋವು ಯಾರು ಬೀದಿ ಬದಿ ವ್ಯಾಪಾರಿಗಳು ಗಾಡಿ ಬುಕ್ಕಿಂಗ್ ಆಗಿತ್ತಲ್ಲ ಅವರು ಸಹಿತ ಬಂದಿದ್ದರು. ಇದ್ರ ಬಗ್ಗೆ ನಾನು ಕುಲಾಕುಶವಾಗಿ ತಿಳಿಸ್ತಾ ಇದ್ದೀನಿ. ಯಾರಿಗೂ ಮೋಸ ಆಗಬಾರ್ದು. ಯಾಕೆಂದರೆ ಈಗಾಗಲೇ ದುಡ್ಡು ಕಟ್ಟಿಬಿಟ್ಟಿದ್ದಾರೆ. ಇವಾಗ ಎಷ್ಟೋ ಜನ 80,000 50,000ಕ್ಕೆ ಅವ್ರು ಹೇಳ್ತಾರೆ ತಿಂಗ್ಳಿಗೆ 10,000 ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಲೋನ. ಕೆಲವು ಜನ 9,000 ಕಟ್ಟಿ ಅಂತ ಹೇಳ್ತಾರೆ. ನಿಮ್ಮ ಗಾಡಿ ಹಣವನ್ನು ವಾಪಸ್ ಇಸ್ಕೊಂಡು ಅದನ್ನು ನೀವು ರಿಟರ್ನ್ ದುಡ್ಡು ತೊಗೊಳ್ಳಿ. ನೀವು ಯಾರೂ ಭಯಪಡಬೇಡಿ. ಈ ವೆಂಡಿಂಗ್ ವಾಹನ ಇದ್ರೂ ಮಾತ್ರ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಮತ್ತು CNG ಇದ್ದರೂ ಅದಕ್ಕೆಲ್ಲ ಕ್ಲೀನಾಗಿ ಕಟ್ಕೊಡ್ಬೇಕು. ದುಡ್ಡು ಜಾಸ್ತಿ ಕೇಳ್ತಾ ಇರ್ತಕ್ಕಂಥದ್ದು ಅದು ಯಾರು ಕೊಡೋಕ್ಕೆ ಹೋಗಬೇಡಿ. ಇದು ಎಲ್ಲರಿಗೂ ತಿಳಿಸಿ, ಇದು ಎಲ್ಲರಿಗೂ ವೀಡಿಯೋಗಳನ್ನು ಶೇರ್ ಮಾಡಿ. ಅವನು ಒಂಥರ ಯಾರು ಅಲ್ಲಿನ ಯಾವ ಶೋರೂಮ್ನವರು ಬಜಾಜ್ ಶೋರೂಮು ಅವ್ರೇನು ಮಾಡ್ತಾಯಿದ್ದಾರೆ, ನಿಮಗೆ ಅಪ್ಪೆ ಗಾಡಿ ಕೊಟ್ಬಿಟ್ಟು ಕೆಲವು ಡೀಸೆಲ್ ಗಾಡಿ ಕೊಟ್ಟಿದ್ದಾರೆ, ಕೆಲವು ಜನ ಪೆಟ್ರೋಲ್ ಗಾಡಿ ಕೊಟ್ಟಿದ್ದಾರೆ, CNG ಕೊಟ್ಟಿದ್ದಾರೆ. ಇದಕ್ಕೂ ರಿಯಾಯಿತಿ ಸಿಗೋದಿಲ್ಲ. ಇದು ಸ್ಪಷ್ಟ ತಿಳ್ಕೊಳ್ಳಿ. ಇವತ್ತು ವರ್ಕ್ ಆರ್ಡ್ರು ಕೊಡೋದಿಲ್ಲ ಅಂತ ತಿಳಿಸಿರ್ತಕ್ಕಂಥದ್ದು ನಮ್ಮ ಸ್ಪೆಷಲ್ ಕಮಿಷನರ್ ವೆಂಕಟಾಚಲಪತಿಯವರು. ಅರ್ಥ ಆಯ್ತಾ? ಇದಕ್ಕೆ ನೀವು ಗಾಡಿ ತೊಗೊಂಬಿಟ್ಟಿದ್ರೆ ಓಡಿಸ್ಬಿಡಿ, ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಂಗೇನಾರು ಇದ್ದರೆ ನಿಮಗೆ ಗೊತ್ತಿಲ್ಲ ಅಂದರೆ ರಂಗಸ್ವಾಮಿ ಸಂಪರ್ಕ ಮಾಡಿ. 9845637421 ಸಂಪರ್ಕ ಮಾಡಿ. ನೀವು ಗಾಡಿ ಅದನ್ನೇ ತೊಗೊಂಡು ಅದೃಷ್ಟು ಮಾಡಿದರೆ ನಿಮ್ಗೆ ರಿಯಾಯಿತಿ ಸಿಗೋದಿಲ್ಲ. ಆಮೇಲೆ 4 ಲಕ್ಷವರೆಗೂ ಬಡ್ಡಿ ಕಟ್ಟಿ ಎಲ್ಲ ಅಮೌಂಟ್ ಎಲ್ಲ ಕಟ್ಟಿ ತಿಂಗ್ಳಿಗೆ 9,000 10,000 12,000 ಕಟ್ಟಿ 24 ತಿಂಗ್ಳಿಗೆ ಕಟ್ಟಿ ಅಂತ ಹೇಳಿ ನಿಮ್ಗೆ ಇದು ಮಾಡ್ತಾರೆ. ಜಾಗೃತರಾಗಿರಿ. ಹಣ ಯಾರು ಕಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಸ್ಟಾಪ್ ಮಾಡಿ. ಬಜಾಜ್ ಶೋರೂಮಲ್ಲಿ ಅದು ಪರಿಹಾರ ವ್ಯವಸ್ಥೆ ಆಗೋರು ಯಾರು ಹಣ ಕಟ್ಟಕ್ಕೆ ಹೋಗ್ಬೇಡಿ. ಯಾರು ಹಣ ಅಷ್ಟು ನಿಮಗೆ ಗಾಡಿ ಬೇಕಾದ್ರೆ ನಿಮ್ಮ ಹಣ ಬರೋದು. ಮತ್ತು ಅದೇ ರೀತಿ ಈ ವೆಂಡಿಂಗ್ ವಾಹನ ಅಂತ ಹೇಳಿದರೆ ಅದು ವ್ಯವಸ್ಥಿತ ಮಾಡಿಕೊಡ್ಬೇಕು. ಆ ರೀತಿ ಮಾಡಿಕೊಂಡೆಲ್ಲ ಮುಂದಿನ ದಿನದಲ್ಲಿ ಅದನ್ನು ಸೂಕ್ತ ಕಠಿಣ ಕ್ರಮವನ್ನು ತಗೋಬೇಕಾಗುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಸಂಪರ್ಕ ಮಾಡಿ ಹೆಚ್ಚಿನವನ್ನ ವಿವರಗಳನ್ನು ತಿಳಿಸ್ತೀನಿ. ಎಲ್ಲರೂ ಭೇಟಿ ಮಾಡಿ ರಂಗಸ್ವಾಮಿ. ಯಾರ್ಯಾರು ನೀವು ಗಾಡಿಗಳನ್ನು ಬುಕ್ ಮಾಡಿದ್ರೆ ಹೊರಗಡೆ ಯಾವುದೇ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, CNG ಆಗಲಿ ಅದನ್ನು ಸಂಪರ್ಕ ಮಾಡಿ ಅಂತೇಳಿ ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಇನ್ನು ಮುಂದೆ ಗಾಡಿ ಯಾರು ಅರ್ಜಿ ಹಾಕಿದ್ದೀರಾ BBMPಗೆ ಎಲ್ಲ ಸಂಪರ್ಕ ಮಾಡಿ.